ಹಾಯ್, ಎಲ್ಲರಿಗೂ ಸ್ವಾದಭರಿತ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆನ ಒಂದು 2 ಅವರ್ ನೆನೆಸಿಟ್ಕೊಂಡಿದ್ದೆ. ನೀವು ಅರ್ಧ ಅವರ್ ನೆನೆಸ್ಕೊಂಡು ಸಾಕು, ಚೆನ್ನಾಗಿ ನೆನೆಯುತ್ತೆ. ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ, ನೀರೆಲ್ಲ ತೆಗೆದು. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ. ಈಗ ನಾನಿಲ್ಲಿ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಸಹ ಹಾಕ್ಕೋಬೋದು. ಪೆಪ್ಪರ್ ಪುಡಿನ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಒಂದು ಕ್ಯಾರೆಟ್ನ ತುರಿದು ಹಾಕ್ಕೋತಾ ಇದ್ದೀನಿ. ನಾವಿಲ್ಲಿ ಹಸಿ ಕೊಬ್ಬರಿ ಸಹ ಹಾಕ್ಕೋಬೋದು ತುರಿದು, ನಾನಿಲ್ಲಿ ಹಾಕಿಲ್ಲ. ಈಗ ನಾನಿಲ್ಲಿ ಸಾಸಿವೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಮಿಕ್ಸ್ ಮಾಡಿಲ್ಲ. ಉಪ್ಪನ್ನ ನಾವು ತಿನ್ನುವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈಗಲೇ ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಈಗ ನೋಡಿ, ಕೋಸಂಬರಿ ರೆಡಿಯಾಗಿದೆ. ಈಗ ನಾನು ಪಾನಕಕ್ಕೆ ರೆಡಿ ಮಾಡ್ಕೋತೀನಿ. ಪಾನಕಕ್ಕೆ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಫಸ್ಟೇ ನೀರಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಪುಡಿ ಹಾಕಿ ನೆನೆಸಿಟ್ಟಿದ್ದೀನಿ, ಅಂದರೆ ಬೆಲ್ಲ ಕರಗೋಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಬೆಲ್ಲ ಕರಗಿದೆ, ಇನ್ನು ಸ್ವಲ್ಪ ಕರಗಬೇಕು. ಇದಕ್ಕೆ ನಾನಿಲ್ಲಿ ಒಂದು 4ರಿಂದ 5 ಏಲಕ್ಕಿನ ಚೆನ್ನಾಗಿ ಚಚ್ಚಿ ಪುಡಿ ಮಾಡಿ ನೋಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಪುಡಿ ಮಾಡಿ ಹಾಕ್ಕೋಬೋದು. ಈಗ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಪಾನಕಕ್ಕೆ ಹಾಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ, ಪಾನಕದ ನೀರಿಗೆ ಹಾಕಿ ಕೈಯಲ್ಲಿ ಇಸಕ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಹಾಕ್ಕೊಂಡು ಅದನ್ನು ಪಾನಕಕ್ಕೆ ಹಾಕ್ಕೋಬೇಕು. ಆಗ ಅದು ಸ್ವಲ್ಪ, ಅಂದರೆ ತುಂಬ ನುಣ್ಣಗೆ ಮಾಡಬಾರ್ದು, ಒಂದು ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಳ್ಳಿ ಸಾಕು, ಬೇಗ ನುಣ್ಣಗಾಗ್ಬಿಡುತ್ತೆ. ನೋಡಿ, ಈಗ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗಾದ್ಮೇಲೆ ನೋಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಅಲ್ಲಲ್ಲಿ ಬಾಯಿಗೆ ಸಿಕ್ಕೋ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರ್ಬೂಜ ಹಣ್ಣನ್ನು. ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಇಸ್ಕೋತಾ ಇದ್ದೀನಿ. ಈಗ ಪಾನಕ ರೆಡಿಯಾಗಿದೆ. ರಾಮನವಮಿ ಸ್ಪೆಷಲ್ ಪಾನಕ ರೆಡಿಯಾಗಿದೆ. ಈಗ ನಾನಿಲ್ಲಿ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಮಜ್ಜಿಗೆಗೆ ಇಲ್ಲಿ ನಾನು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಫುಲ್ ಅರ್ಧ ಲೀಟ್ರ್ ತೊಗೊಂಡು ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ನಾವು ಕಡಿಯೋ ಬದಲು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಈಗ ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ನುಣ್ಣಗಾಗಿರುತ್ತೆ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಸಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿಯಾಗಿದೆ. ಶ್ರೀರಾಮನವಮಿಗೆ ಈಸಿಯಾಗಿ ಈ ರೀತಿ ಕೋಸಂಬರಿ ಪಾನಕ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.